ಹಲೋ ಮಲ್ನಾಡ್. ನಮಸ್ತೆ ಸ್ನೇಹಿತರೆ. ನಾನಿವತ್ತು ಈ ಮೆಣಸಿನ ಬಳ್ಳಿಗಳಿಗೆ ಹರಡ್ತಕ್ಕಂಥ ಒಂದು ಕೊಳೆ ರೋಗ ಅಥವಾ ಹಳದಿ ರೋಗ ಅಂತ ಏನು ಹೇಳ್ತೀವಿ, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಮೆಣಸಿನ ಬಳ್ಳಿಗಳನ್ನ ಯಾವ ರೀತಿಯಾಗಿ ನೆಡಬೇಕು, ಹಾಗೆ ಅದನ್ನ ಯಾವ ರೀತಿಯಾಗಿ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನಾವು ಈ ಮೆಣಸಿನ ಬೀಳು ಕೂರಿಸೋವಂಥ ಜಾಗ ಯಾವುದಿದೆ ಆ ಮರದ ಬುಡನ ಸ್ವಲ್ಪ ಈ ರೀತಿಯಾಗಿ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ನಂತರ ಭೂಮಿ ಮಟ್ಟದಿಂದ 1 ಅಡಿ ಹೈಟ್ಗೆ ನಾವು ಸ್ವಲ್ಪ ಮಣ್ಣು ರಾಶಿ ಹಾಕ್ಕೊಂಡು ಅದನ್ನ ಈ ರೀತಿಯಾಗಿ ಸಮ ಮಾಡ್ಕೋಬೇಕಾಗುತ್ತೆ. ನಂತರ ಆ ರಾಶಿ ಮೇಲೆ ಬಿದ್ದಿರ್ತಕ್ಕಂಥ ಒಂದು ಕಸ ಕಡ್ಡಿನ ಸ್ವಲ್ಪ ಆಯ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಹಾಗೆಯೇ ಆ ರಾಶಿ ಆಗ್ತಂಥ ಮಣ್ಣಲ್ಲಿ ಈ ಮೆಣಸಿನ ಬೀಳಿರ್ತಕ್ಕಂಥ ಬುಟ್ಟಿ ಕೂರೋದಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗ ಬಿಡಿಸ್ಕೋಬೇಕಾಗುತ್ತೆ. ಮರದ ಬುಡ ಏನಿದೆ ಆ ಬುಡದಿಂದ ಒಂದು ಅರ್ಧ ಅಡಿ ದೂರದಲ್ಲಾದರೂ ಆ ಬೀಳನ್ನ ಕೂರಿಸ್ಬೇಕು. ತುಂಬ ಹತ್ತಿರದಲ್ಲಿ ಕೂರಿಸಿದ್ರೆ ಏನಾಗುತ್ತೆ ಅಂದರೆ ಅದು ಬೆಳವಣಿಗೆಗೂ ತೊಂದರೆ, ಹಾಗೆಯೇ ಮಳೆಗಾಲದಲ್ಲಿ ಮರದ ಮುಖಾಂತರ ಇಳಿದಂಥ ನೀರು ನೇರವಾಗಿ ಆ ಮೆಣಸು ಬೀಳಿನ ಬುಡಕ್ಕೆ ಹೋಗೋದ್ರಿಂದ ಅದು ಕೊಳೆ ರೋಗಕ್ಕೆ ತುತ್ತಾಗ್ಬೋದು. ಈ ಮೆಣಸಿನ ಬೀಳನ್ನ ನೆಟ್ಟ ನಂತರ ಈ ಬೀಳು ಸುತ್ತಮುತ್ತ ನೀರು ನಿಲ್ಲದ ರೀತಿಯಾಗಿ ನಾವು ಆ ಮಣ್ಣು ಒಂದೇ ಸಮ ಇರೋ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ಹಾಗೆ ಆ ಬೀಳು ಮರಕ್ಕೆ ಹಬ್ಬೋದಕ್ಕೋಸ್ಕರ ಅದರ ಪಕ್ಕದಲ್ಲಿ ಒಂದು ಕೋಲ್ನ ಅದಕ್ಕೆ ಸಹಾಯವಾಗಿ ಕೊಡಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ನೀವು ಆ ಭೂಮಿ ಮಟ್ಟಕ್ಕಿಂತ ಏನು 1 ಅಡಿ ಹೈಟ್ ಮಾಡ್ಕೊಂಡಿರ್ತೀರಾ ಅಷ್ಟೂ ಜಾಗ ಸಂಪೂರ್ಣವಾಗಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಮುಖಾಂತರ ಕವರ್ ಆಗಬೇಕು. ಅದನ್ನ ನಾವು ಈ ರೀತಿಯಾಗಿ ಪ್ಯಾಕಿಂಗ್ ಕೂಡ ಮಾಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಈ ಮಳೆಗಾಲದಲ್ಲಿ ಬೀಳ್ತಕ್ಕಂಥ ಅತಿಯಾದ ಮಳೆ ನೀರು ಏನಿದೆ ಅದು ನೇರವಾಗಿ ಈ ಮೆಣಸಿನ ಬೀಳಿನ ಬುಡಕ್ಕೆ ತಗುಲೋದು ತಪ್ಪುತ್ತೆ. ಹಾಗೆಯೇ ಅದರಿಂದ ಉಂಟಾಗ್ತಕ್ಕಂಥ ಈ ಕೊಳೆ ರೋಗ ಅಥವಾ ಹಳದಿ ರೋಗ ಏನಿದೆ ಅದು ಕೂಡ ಈ ಪ್ಲಾಸ್ಟಿಕ್ ಕಟ್ಟೋದ್ರಿಂದ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಮೆಣಸಿನ ಬಳ್ಳಿಗಳನ್ನ ನೆಡೋದ್ರಿಂದ ನಮಗೆ ಮಳೆಗಾಲ ಹಾಗೂ ಬೇಸಿಗೆಗಾಲ ಎರಡೂ ಸಮಯದಲ್ಲಿ ಉಪಯೋಗ ಇದೆ. ಅದು ಹೇಗಪ್ಪ ಅಂದರೆ, ಈ ಮಳೆಗಾಲದಲ್ಲಿ ಅತಿಯಾದ ಮಳೆ ನೀರು ಈ ಮೆಣಸಿನ ಬಳ್ಳಿಯ ಬುಡಕ್ಕೆ ಸೇರಿಕೊಂಡು ಅದರಿಂದ ಉಂಟಾಗ್ತಕ್ಕಂತಹ ಈ ಕೊಳೆ ರೋಗ ಅಥವಾ ಈ ಹಳದಿ ರೋಗನ ತಪ್ಪಿಸೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೆಯೇ ಬೇಸಿಗೆಯಲ್ಲಿ ನಾವು ಕೊಟ್ಟಂಥ ನಾವು ನೀರು ಹೇಗೆ ಕೊಡೋದು ಅಂದರೆ, ಈಗ ಆ ಪ್ಲಾಸ್ಟಿಕ್ನ ನಾವು ಓಪನ್ ಮಾಡಿಕೊಂಡು ನೀರು ಕೊಟ್ಟು ನಂತರ ಮತ್ತೆ ಅದೇ ರೀತಿಯಾಗಿ ಅದು ಫುಲ್ ಕವರ್ ಮಾಡಿ ಮತ್ತೆ ಮಾಮೂಲಿಯಾಗಿ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಅದು ಯಾಕೆ ಅಂದರೆ, ಈ ನಾವು ಕೊಟ್ಟಂಥ ನೀರೇನಿರುತ್ತೆ ಅದು ಆ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಬಿಸಿಲಿನ ಶಾಖಕ್ಕೆ ಆವಿಯಾಗೋದನ್ನ ಕಂಟ್ರೋಲ್ ಮಾಡುತ್ತೆ. ನಾವು ನೀರು ಕೊಟ್ಟ ನಂತರ ಆ ಮೆಣಸಿನ ಬಳ್ಳಿಯ ಬುಡದಲ್ಲಿ ಇರ್ತಕ್ಕಂಥ ಆ ಮಾಯಿಶ್ಚರ್ನ ಕಾಪಾಡೋದಕ್ಕೂ ಕೂಡ ಈ ಪ್ಲಾಸ್ಟಿಕ್ಕು ತುಂಬಾ ಹೆಲ್ಪ್ಫುಲ್ ಆಗಿದೆ. ಈಗ ಮಾಮೂಲಿ ರೀತಿಯಲ್ಲಿ ನಾವು ಮೆಣಸಿನ ಬಳ್ಳಿ ನೆಡ್ತಾ ಇದ್ವಲ್ಲ, ಆ ವಿಧಾನಕ್ಕೆ ಕಂಪೇರ್ ಮಾಡಿ ನೋಡಿದರೆ ಇದು ಸ್ವಲ್ಪನೇ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಆದರೂ ಕೂಡ ಈ ಕೊಳೆ ರೋಗ ಹಳದಿ ರೋಗದಿಂದ ಎಲ್ಲ ಈ ಮೆಣಸಿನ ಬಳ್ಳಿನ ಈ ವಿಧಾನ ಕಾಪಾಡುತ್ತೆ ಅನ್ನೋದಾದರೆ ಈ ವಿಧಾನನ ಅನುಸರಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.